ಪರಿಶ್ರಮ ಅಂದ್ರೆ ಒಂದು ಧೈರ್ಯ, ಪರಿಶ್ರಮ ಅಂದ್ರೆ ಒಂದು ನಂಬಿಕೆ. ಇವರು ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯ. ಇವರ ಮಾತುಗಳೇ ಸಾಧನೆಗೆ ಧೈರ್ಯ. ಕರ್ನಾಟಕದ ಸ್ಫೂರ್ತಿಯ ಕಿಡಿ. ಪ್ರದೀಪ್ ಈಶ್ವರ್. ಸರ್, ಊರಲ್ಲಿ ಡಾಕ್ಟರ್ ಆಗ್ತೀನಿ ಅಂತ ಹೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ. ಆಗಲಿಲ್ಲ ಅಂದ್ರೆ ಏನು ಮಾಡೋದು ಅಂತ. ಆಗಲ್ಲ ಅನ್ನೋ ಭಯ ನಿನಗೆ ಅಷ್ಟು ಡಾಮಿನೇಟ್ ಮಾಡ್ತಿದ್ರೆ ಕನಸು ನಿನ್ನನ್ನು ಯಾವನ್ ಕಾಣು ಅಂತ ಹೇಳ್ದ. ಹುಟ್ಟು ದಾರಿದ್ರ್ಯವಾಗಿದ್ರು ಸಾವು ಚರಿತ್ರೆಯಾಗಬೇಕು ಎಂದ ಹೆಮ್ಮೆಯ ಕನ್ನಡಿಗ. ಏಮ್ಸ್ ಜಿಪರ್ ಬಿಎಂಸಿಯಲ್ಲಿ ಕನ್ನಡಿಗರಿಗೆ ಸಿಂಹಪಾಲು ಕೊಡಿಸಿದ ಕೆಚ್ಚೆದೆಯ ಕನ್ನಡಿಗ. ಭವಿಷ್ಯದ ಡಾಕ್ಟರ್ಗಳ ದಿಕ್ಕು ಬದಲಿಸಿದ ಸ್ವಾಭಿಮಾನಿ ಕನ್ನಡಿಗ. ಹುಟ್ಟಿದ ಮಣ್ಣು ಹೆಮ್ಮೆ ಪಡುವಂತೆ ಶ್ರಮದಿಂದ ಮೇಲೆದ್ದು ಬರುತ್ತಿರುವ ಪರಿಶ್ರಮದ ಪ್ರಚಂಡ ಗೆಲುವಿನ ರೂವಾರಿ ಈ ಕನ್ನಡಿಗ. ಕನಸು ಕಾಣೋದು ತಪ್ಪಲ್ಲ, ಆ ಕನಸಿಗಾಗಿ ಕೆಲಸ ಮಾಡದೇ ಇರೋದು ತಪ್ಪು. ಇತಿಹಾಸದಲ್ಲಿ ನಾನಿರ್ತೀನೋ ಇಲ್ವೋ ಗೊತ್ತಿಲ್ಲ, ನೀವಿಲ್ಲದೆ ಮಾತ್ರ ಇತಿಹಾಸ ಕಂಪ್ಲೀಟ್ ಆಗಲ್ಲ ಅನ್ನೋ ಮಾತು ಕಿವಿಗೆ ಬೀಳುತ್ತಲೇ ಪ್ರತಿಯೊಬ್ಬ ವಿದ್ಯಾರ್ಥಿ ಅಲರ್ಟ್ ಆಗುತ್ತಾನೆ. ಹೆತ್ತವರು ದುಡಿದು ಕಟ್ಟಿದ ಪ್ರತಿ ಪೈಸೆ ಇಲ್ಲಿ ವಸೂಲಾಗುತ್ತೆ. ಹೆತ್ತವರು ಕಟ್ಟಿದ ಕನಸು, ಇಟ್ಟ ಭರವಸೆ ಇಲ್ಲಿ ಸಾಕಾರಗೊಳ್ಳುತ್ತೆ. ಕೊಠಡಿಯ ಮೊದಲ ಸೀಟಿನ ವಿದ್ಯಾರ್ಥಿಯಿಂದ ಹಿಡಿದು ಕೊನೆಯ ಬೆಂಚಿನ ವಿದ್ಯಾರ್ಥಿಯು ಇವರ ಮಾತಿಗೆ ಅಲರ್ಟ್ ಆಗಿರುತ್ತಾರೆ. ಪ್ರತಿ ಮಾತು ತಲೆಗೆ ಹೋಗದೆ ನೇರವಾಗಿ ಮನಸ್ಸಿಗೆ ನುಗ್ಗಿಸೋ ತಾಕತ್ತು ಇರೋ ಬಯಾಲಜಿಯ ಬ್ರಹ್ಮನೇ ನಮ್ಮ ಪ್ರದೀಪ್ ಈಶ್ವರ್. ಸರ್, ತುಂಬಾ ಕಷ್ಟ ಸರ್. ನೀನು ಮಾಡೋ ಕೆಲಸ ಅಷ್ಟು ಸುಲಭ ಆದ್ರೆ ಬೀದಿಗೆ 10 ಜನ ಮಾಡ್ತಾರೆ. ನೀನು ಮಾಡೋ ಕೆಲಸ ಅಷ್ಟು ಸುಲಭ ಅಲ್ಲ, ಅದಕ್ಕೆ ನೀನು ಮಾಡೋ ಕೆಲಸ ಬೇರೆ ಯಾವನೂ ಮಾಡ್ತಿಲ್ಲ. ಬಿಕಾಸ್ ನೀನು ಮಾಡ್ತಿರೋ ಕಷ್ಟ ಟಫ್ ಇದೆ, ತುಂಬ ಕಷ್ಟ ಇದೆ. ಕಷ್ಟಪಟ್ಟು ಓದಬೇಕು. ಹೆಂಗೆ ಓದಬೇಕು ಅಂದರೆ ಒಂದು ಫೈಂಡ್ ನಿನ್ನ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗೋಗಿರ್ಬೇಕು. ಚಿಕ್ಕಬಳ್ಳಾಪುರದ ಚಿಕ್ಕ ಹಳ್ಳಿಯಲ್ಲಿ ದೊಡ್ಡ ಕನಸನ್ನು ಕಂಡ ಹುಡುಗ ಬೆಂಗಳೂರು ಮಹಾನಗರಕ್ಕೆ ಬಂದಾಗ ಅವನನ್ನ ಸ್ವಾಗತಿಸಿದ್ದೇ ಹಸಿವು, ಅವಮಾನ. ಕನಸು ಕಟ್ಟಿಕೊಂಡಿದ್ದ ಹುಡುಗನನ್ನ ಬೆನ್ನು ತಟ್ಟುವ ಬದಲು ಆಚೆ ಅಟ್ಟಿದ್ದೇ ಹೆಚ್ಚಾಗಿತ್ತು. ಸರ್, ಸಹಾಯ ಮಾಡಿ, ನಾನು IAS ಆಗ್ತೀನಿ ಅಂದ ಹುಡುಗನ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಟ್ಟರೆ ಹೊರತು ಅವನ ಬುದ್ಧಿಶಕ್ತಿಯನ್ನು ಅವತ್ತು ಯಾರೂ ನೋಡಲೇ ಇಲ್ಲ. ಎಲ್ಲರಂತೆ ಇದ್ದಿದ್ದರೆ ಆ ಹುಡುಗ ಇವತ್ತು ಸರಕಾರಿ ನೌಕರಿ ಹಿಡಿದು ಸಂಬಳಕ್ಕೆ ದುಡಿಯುತ್ತಿದ್ದನೋ ಏನೋ. ಆದರೆ ಅಪ್ಪ ಅಮ್ಮನ ಸಾವು ಅವನನ್ನ ಜ್ಞಾನ ದೇಗುಲ ಕಟ್ಟಲು ಪ್ರೇರೇಪಿಸಿತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಸಿಗದೆ ತನ್ನವರನ್ನ ಕಳೆದುಕೊಂಡ ಆ ಪುಟ್ಟ ಮಗು ಅಂದು ಕಂಡ ಕನಸೆ ಈ ಪರಿಶ್ರಮ ನೀಟ್ ಅಕಾಡೆಮಿ.
17,000 ವರ್ಷಗಳ ಯುದ್ಧದ ಇತಿಹಾಸ. ಅದರಲ್ಲಿ ಕದನಗಳೆಷ್ಟೋ ನಡೆದಿವೆ, ಎಷ್ಟೋ ನೆತ್ತರ ಹರಿದಿದೆ. ಆದರೆ ನಮ್ಮ ನೆನಪಲ್ಲಿ ಉಳಿಯೋದು ಇಬ್ಬರೇ. ಭಯ ಹುಟ್ಟಿಸಿದವನು, ಭಯ ಸಾಯಿಸಿದವನು. ಇವನು ಅವೆರಡನ್ನೂ ಮಾಡಿದ್ದ. ತಂದೆ ತಾಯಿಯರು ನನಗೆ ಚಿಕ್ಕಬಳ್ಳಾಪುರದ ಜನತೆಯ ತಂದೆ ತಾಯಿ ನಿಮ್ಮೆಲ್ಲರ ಮನೆ ಮಗನಾಗಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸ್ತಿದ್ದೀನಿ. ಈ ಅನಾಥ ಹುಡುಗನ್ನ ಕಾಪಾಡಿ ನನಗೊಂದು ಅವಕಾಶ ಮಾಡಿಕೊಡಿ. ನಿಮಗೆ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇರ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ. ನಿಮ್ಮ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಸಂಪಾದಿಸಿರೋ ದುಡ್ಡಿಗೆ ಪ್ರತಿಯೊಂದಕ್ಕೂ ದಾಖಲೆ ಕೊಡ್ತೀನಿ. ನಾನು ಬೇನಾಮಿ ಅಂತ ಸಮಯ ನಾಳೆ ಬರಕ್ ಹೇಳಿ, ನಾನು ಭ್ರಷ್ಟ ಅಂತ ಅವ್ರನ್ನ ಪ್ರೂವ್ ಮಾಡ್ತೀನಿ. ಅವ್ರು ಬೇನಾಮಿ ಅಂತ ನನ್ನ ಪ್ರೂವ್ ಮಾಡಿ ನೋಡೋಣ. ಮನಲ್ಲಿ ನೆವರ ಬುಚ್ಚಿ ಹಾಕಬೇಡು, ಮನಲ್ಲಿ ನೆವರ ಬುಚ್ಚಿ ಹಾಕಬೇಡು. ಜೈ ಕಾಂಗ್ರೆಸ್. ಮೆಡಿಕಲ್ ಮಿನಿಸ್ಟರ್, ಮೆಡಿಕಲ್ ಮಿನಿಸ್ಟರ್, ದುಡ್ಡ ದಯ್ಯನ